ಸ್ನೇಹಿತರೆ ಬನ್ನಿ, ನಾನು ನಿಮಗೆ ಉಳ್ಳಾಲ ಹತ್ರ ಒಂದು ಮನೆ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ರೋಡು 20 ಅಡಿ ರೋಡ್ ಬರುತ್ತೆ ಫ್ರೆಂಡ್ಸ್. ಉಳ್ಳಾಲ ಹತ್ರನೇ ಬರುತ್ತೆ. ಉಳ್ಳಾಲ ರೋಡ್ ನಿಮಗೆ ಮೈನ್ ರೋಡಿಂದ ವಾಕಬಲ್ ಡಿಸ್ಟೆನ್ಸಲ್ಲಿರೋವಂಥ ಮನೆ ಫ್ರೆಂಡ್ಸ್. ಇದು ತುಂಬ ನಿಯರ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನೋಡಿ ಇದು ಇನ್ನು ಒಂದು ಸೈಟು ಡೆಡ್ ಎಂಡ್ ರೋಡ್ ಇದು. ನೋಡಿ ಇದು ರೋಡ್ ಬರುತ್ತೆ ನಿಮಗೆ 20 ಅಡಿ ರೋಡ್ ಬರುತ್ತೆ. ಬನ್ನಿ, ನಾನು ಒಳಗಡೆ ಇವಾಗ ಮನೆ ಹೆಂಗಿದೆ ಮತ್ತು ಗಾಡಿ ಪಾರ್ಕಿಂಗ್ ಎಷ್ಟಿದೆ ಎಲ್ಲ ತೋರಿಸ್ತೀನಿ. ಗೇಟು SS ಇಲ್ಲ, MS ಗೇಟಲ್ಲಿ ಮಾಡಿದ್ದಾರೆ, ಆದರೆ ಸ್ಟ್ಯಾಂಡರ್ಡ್ ಆಗಿದೆ ಗೇಟು. ಗೇಟ್ ಫುಲ್ ಕವರ್ ಇದೆ. ನೋಡಿ ಇದು ಫುಲ್ ಗೇಟ್ ಕವರ್ ಇದೆ. ನಿಮಗೆ ಒಂದು ಕಾರ್ ನಿಲ್ಲಿಸ್ಕೊಂಡು ಒಂದು 6ರಿಂದ 8 ಬೈಕ್ ನಿಲ್ಲಿಸೋಷ್ಟು ಪಾರ್ಕಿಂಗ್ ಇದೆ ಫ್ರೆಂಡ್ಸ್. ನೋಡಿ ಪಾರ್ಕಿಂಗ್ ಫುಲ್ ಪಾರ್ಕಿಂಗು ಚೆನ್ನಾಗಿದೆ. ಪಾರ್ಕಿಂಗ್ ಕೂಡ ಸರ್ ಬೋರ್ ಇದೆಯಾ? ಇದೆ. ಓನ್ ಬೋರ್ ಇದೆಯಾ? ಹೌದು, ಬೋರ್ ಇದೆ, ಕಾವೇರಿ ವಾಟರ್ ಇದೆ. ನೋಡಿ ಫ್ರೆಂಡ್ಸ್, ಓನ್ ಬೋರ್ ಕೂಡ ಇದೆ, ಕಾವೇರಿ ವಾಟರ್ ಕೂಡ ಇದೆ. ಬೋರ್ ಆ ಮೂಲೆಯಲ್ಲಿ ಇದೆಯಾ? ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರೋದು ನಿಮಗೆ ಸಂಪಿದು. ನಾನು ಬೋರ್ನ ಕೂಡ ತೋರಿಸ್ಬಿಡ್ತೀನಿ. ನೋಡಿ ಇದು ನಿಮಗೆ ಗ್ಯಾಸ್ ಪಾಯಿಂಟ್ ಆಗಿರ್ತದೆ, ಆಯಿತಾ? ನೋಡಿ ಆ ಮೂಲೆಯಲ್ಲಿ ನಿಮಗೆ ಏನು ಡೋರ್ ಕಾಣ್ತಾ ಇದೆಯಲ್ಲ, ಇದು ಬೋರ್ ಪಾಯಿಂಟು. ನೋಡಿ ಇದು ಬೋರ್ ಪಾಯಿಂಟ್. ಅದು ಕೆಳಗಡೆ ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ, ರೆಂಟಲ್ಲಿರೋವಂಥ ಮನೆ. ರೆಂಟಲ್ಲಿ ಈಗ ಆಲ್ರೆಡಿ ರೆಂಟಿಗೆ ಕೊಟ್ಟಿದ್ದಾರೆ. ನೋಡಿ ಮೇಲ್ಗಡೆ ಕೂಡ ಚೆನ್ನಾಗಿ ನಿಮಗೆ POP ಟೈಪಲ್ಲಿ. ಪಾರ್ಕಿಂಗಲ್ಲೂ ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ LED ಲೈಟ್ ಕೂಡ ಹಾಕಿದ್ದಾರೆ. ಬನ್ನಿ, ಈಗ ನಾವು ಮೇಲ್ಗಡೆ ತ್ರಿಪ್ಲೆಕ್ಸ್ ಮನೆ ಇದೆ, ಓನರ್ ಇರೋಕ್ಕೆ ಅಂತೇಳಿ ತ್ರಿಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದಾರೆ. ಆ ಒಂದು ಮನೆ ನಾನು ನಿಮಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತೀನಿ. ನೋಡಿ ಸ್ಟೇರ್ ಕೇಸ್ ಕೂಡ ನಿಮಗೆ ವೈಡಾಗಿ ತುಂಬ ಚೆನ್ನಾಗಿದೆ. ಸ್ಟೇರ್ ಕೇಸ್ ಕೂಡ ಗ್ರಾನೈಟು ಚೆನ್ನಾಗಿರೋದು ಹಾಕ್ಕೊಂಡಿದ್ದಾರೆ. ನೋಡಿ ಇದು ಫುಲ್ಲು SS ರೈಲಿಂಗ್ಸ್ ಮಾಡಿದ್ದಾರೆ. ನಿಜವಾಗೂ ಓನು ಕಟ್ಟಿರೋದ್ರಿಂದ ಮನೆ ಸ್ಟಾರ್ಟಿಂಗಲ್ಲಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಒಂದು ಸಾರಿ ಬರೋಣ. ನೋಡಿ ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದೀವಿ ಈಗ ಮೈನ್ ಡೋರ್ ಹತ್ರ ಬಂದ್ವಿ. ನೋಡಿ ಇದು ಮೈನ್ ಡೋರು ಪ್ಲಸ್ ವಿಂಡೋ ಅಟ್ಯಾಚ್ ಇರುವಂಥ ಒಂದು ಇದು ಮೈನ್ ಡೋರ್. ನೋಡಿ ತುಂಬಾ ರಿಚ್ ಆಗಿದೆ ಮೈನ್ ಡೋರ್. ನೋಡಿ ಫುಲ್ಲು ರಿಚ್ಚಾಗಿ ಕೊಟ್ಟಿದ್ದಾರೆ. ವಾಸ್ಕಲ್ ಕೂಡ ತಿಕ್ಕಾಗಿದೆ, ಮತ್ತು ಅಷ್ಟೇ ತಿಕ್ಕಾಗಿರೋ ಒಂದು ವಿಂಡೋ ವಾಸ್ಕಲ್ ಕೂಡ ಅಷ್ಟೇ ಸೈಜಲ್ಲಿ ವಿಂಡೋ ವಾಸ್ಕಲ್ ಕೂಡ ಮಾಡಿದ್ದಾರೆ. ಬನ್ನಿ ನೋಡಿ ಈಗ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಫುಲ್ಲು ಹಾಲಿದೆ. ನೋಡಿ ಇದು ಫುಲ್ಲು ದೊಡ್ಡ ವಿಂಡೋ ಕೂಡ ಅಷ್ಟೇ ದೊಡ್ಡ ವಿಂಡೋ ಕೂಡ ಕೊಟ್ಟಿದ್ದಾರೆ. ನೋಡಿ ನಿಮ್ಗೇನು ಆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ವೆಸ್ಟ್ ಫೇಸಲ್ಲಿ ಫುಲ್ ವಿಂಡೋ ಇದೆ. ತುಂಬಾ ನಿಜವಾಗೂ ಒಳ್ಳೆ ಗಾಳಿ ಬೆಳಕು ಬರುತ್ತೆ, ಯಾಕಂದ್ರೆ ಅಲ್ಲಿ ರೋಡ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ದೊಡ್ಡದಾಗಿದೆ ವಿಂಡೋ. ಸರ್ ಏನು ಸೈಜ್ ಇದೆ ಸರ್ ಅದು ವಿಂಡೋ? 8x8 ಇದೆ. ಜಾಸ್ತಿ ಇರೋಂಗೈತಲ್ಲ ಸರ್? ಇಲ್ಲ, 8x8 ಇದೆ ಸರ್. 8x8 ವಿಂಡೋ. ತುಂಬಾ ರಿಚ್ ಆಗಿದೆ ವಿಂಡೋ. ಅಷ್ಟೇ ಅದ್ಭುತವಾಗಿ ಕೂಡ ಹಾಲನ್ನ ಮಾಡಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇದು ನಾವೇನು TV ಯೂನಿಟ್ ಅಂತೀವಲ್ಲ, ಅದನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಫುಲ್ ಎಲ್ಲ TV ಯೂನಿಟೇ. ಒಂದು ಫುಲ್ ವಾಲು ಫುಲ್ಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೈಡಲ್ಲಿ ನಾವು ಯಾವುದೇ ರೀತಿ ಪೇಂಟ್ನ ಟಚ್ ಮಾಡೋಂಗಿಲ್ಲ, ಅಷ್ಟು ನೀಟಾಗಿ ಪ್ಲೈವುಡ್ಡಲ್ಲೇ ಕವರ್ ಮಾಡಿಸಿ ನಿಮಗೆ TV ಯೂನಿಟ್ನ ಸೆಟ್ ಮಾಡಿದ್ದಾರೆ. ಮತ್ತು ಈ ಕಡೆ ಶೋಕೇಶ್ ಥರ ಸೆಟ್ಟಿಂಗ್ ಆಗಿದೆ. ಅದ್ರಲ್ಲಿ ಬಂದರೆ ವಿಂಡೋ ಬರುತ್ತೆ. ನೋಡಿ ಈ ಕಡೆ ಒಂದು ವಿಂಡೋ ಇದೆ. ಇಷ್ಟು ಚೆನ್ನಾಗಿದೆ. ಮತ್ತು ನಾವೀಗ ಕಿಚನ್ನ ತೋರಿಸ್ಬಿಟ್ಟು ಮೇಲ್ಗಡೆ ಹೋಗೋಣ ಬನ್ನಿ. ನೋಡಿ ಇದು ಕಿಚನ್ ಬರುತ್ತೆ ಫ್ರೆಂಡ್ಸ್. ಕಿಚನಲ್ಲಿ ಫುಲ್ ದೊಡ್ಡದಾಗಿದೆ. ನಿಮಗೆ ಕಿಚನ್ ಫುಲ್ಲು ಫ್ರೀ ಆಗಿದೆ. ನೋಡಿ ಎಷ್ಟು ಫುಲ್ ಫ್ರೀ ಅಂದರೆ, ನಾನು ಇನ್ನೊಂದು ಸಾರಿ ಔಟ್ಸೈಡಿಂದನೇ ತೋರಿಸ್ತೇನೆ. ನೋಡಿ ಕಿಚನ್ ಫುಲ್ಲು ಫ್ರೀ ಇದೆ. ಎಷ್ಟು ದೊಡ್ಡ ಮನೆಗೆ ಅಂದರೆ ಫುಲ್ ದೊಡ್ಡ ಮನೆ ಕೊಡೋವಷ್ಟು ದೊಡ್ಡದಾಗಿ ಕಿಚನ್ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿದೆ. ನೋಡಿ ಎಲ್ಲನೂ ಕಿಚನಲ್ಲಿ ನೋಡಿ, ಅದು ಒಂದು ನಿಮಗೆ ಮೆಟೀರಿಯಲ್ ಇಟ್ಕೊಳಕ್ಕೆ ಬಾಕ್ಸು, ಮತ್ತು ಈ ಕಡೆ ಒಂದು ಬಾಕ್ಸ್ ಇದೆ. ನೋಡಿ ಇದು ಫುಲ್ ಎಲ್ಲ ರೆಡಿ ಇದೆ. ಕಿಚನ್ನು ಹೊಸ ಮಾಡೋದ್ರಿಂದ ಎಲ್ಲ ರೆಡಿ ಇದೆ. ಯಾವುದೂ ಓಪನ್ ಮಾಡಿ ನಾನು ತೋರಿಸೋದಿಲ್ಲ. ಮೇಲ್ಗಡೆ ಕೂಡ ನೋಡಿ ಎಲ್ಲ ಫುಲ್ ಬಾಕ್ಸಸ್ ರೆಡಿ ಇದೆ. ಫುಲ್ ಎಲ್ಲೂ ಖಾಲಿ ಬಿಟ್ಟಿಲ್ಲ. L ಶೇಪಲ್ಲಿ ಫುಲ್ ತೊಗೊಂಡಿದ್ದಾರೆ. ಡೋರ್ ಹತ್ರ ಮಾತ್ರ ಬಾಕ್ಸ್ನ ಫಿಟ್ ಮಾಡಿಲ್ಲ, ಬೇರೆ ಎಲ್ಲ ಕಡೆನೂ ಬಾಕ್ಸ್ ಇದೆ. ಈ ಕಡೆ ಕೆಳಗಡೆ ಕೂಡ ಬಾಕ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಯುಟಿಲಿಟಿ ಇದೆ. ನೋಡಿ ಇದು ಯುಟಿಲಿಟಿ ಬರುತ್ತೆ, ಚೆನ್ನಾಗಿದೆ. ಈಗ ಟಾಯ್ಲೆಟಾ ಯುಟಿಲಿಟಿನ ಸರ್? ಟಾಯ್ಲೆಟ್ ಯುಟಿಲಿಟಿ. ಓ ನೋಡಿ ಇಲ್ಲಿ ಕಿಚನಲ್ಲಿ ಒಂದು ಟಾಯ್ಲೆಟ್ ಕೂಡ ಮಾಡಿದ್ದಾರೆ ಇವರು. ಒಂದು ಟಾಯ್ಲೆಟು ಪ್ಲಸ್ ಯುಟಿಲಿಟಿ
ಸ್ನಾನನೂ ಮಾಡ್ಬೋದು, ಎಲ್ಲ ಇಲ್ಲೇ ಆಗುತ್ತೆ. ಒಂದು ಟಾಯ್ಲೆಟೇ ಅಂದ್ಕೊಳ್ಳಿ, ಇದು ಬಾತ್ರೂಮ್ ಕಮ್ ಟಾಯ್ಲೆಟು ಎರಡೂ ಇದೆ. ಮೇಲೆ ಹೋಗೋದಾದರೆ ನಾವೀಗ ತ್ರಿಪ್ಲೆಕ್ಸಲ್ಲಿ ಈಗ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇದು ತುಂಬಾ ಗ್ಲಾಸ್ ಎಲ್ಲ ಫಿಟ್ ಮಾಡಿ ನೀಟಾಗಿ ನಿಚ್ಚವಾಗಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ನಿಮ್ಗೆ ಅಷ್ಟೇ ಎದುರುಗಡೆ ಕೂಡ ನೋಡಿ ವಾಲು ತುಂಬಾ ಹೈಫೈ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಓನು ಕಟ್ಕೊಂಡಿರೋದ್ರಿಂದ ಮನೆ ಚೆನ್ನಾಗಿದೆ ಫ್ರೆಂಡ್ಸ್, ಓಕೆನಾ. ಮೇಲೆ ಬರೋದಾದರೆ ನಿಮಗೆ ಸ್ಟಾರ್ಟಿಂಗ್ ಎದುರುಗಡೆನೇ ಬಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ. ಹುಡುಗರಿಗೆ ಓದೋಕ್ಕೆ ತುಂಬ ಅನುಕೂಲವಾಗಿ ಟೇಬಲ್ನ ಸೃಷ್ಟಿ ಮಾಡಿದ್ದಾರೆ ನೋಡಿ. ಎಲ್ಲ ಬುಕ್ಸ್ ಜೋಡಿಸ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ಅನುಕೂಲವಾಗಿದೆ. ಇನ್ನು ಲೆಫ್ಟ್ ಸೈಡ್ ಬರೋದಾದರೆ ರೂಮ್ ಇದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮು, ತುಂಬಾ ಫುಲ್ಲು ಫ್ರೀಯಾಗಿದೆ ನೋಡಿ. ಎಷ್ಟು ಫ್ರೀಯಾಗಿದೆ ಅಂತ ನಾನು ನಿಮಗಿನ್ನು ಬ್ಯಾಕ್ ಹೋಗ್ಬಿಟ್ಟು ಫುಲ್ ತೋರಿಸ್ತೀನಿ ನೋಡಿ. ಫುಲ್ಲು ಫ್ರೀ ಇದೆ ರೂಮು, ಆಯಿತಾ. ಸೇಮ್ ಕೆಳಗಡೆ ಏನಿತ್ತು ವಿಂಡೋ ಅದೇ ಸೈಜಲ್ಲಿ ಇಲ್ಲೂ ವಿಂಡೋ ಮಾಡಿದ್ದಾರೆ, ಮತ್ತು ಬಾಲ್ಕನಿ ಕೊಟ್ಟಿದ್ದಾರೆ. ವಿಂಡೋ ಮಧ್ಯದಲ್ಲೇ ಬಾಲ್ಕನಿಗೆ ಹೋಗೋ ಥರ ಐಡಿಯಾ ಮಾಡಿದ್ದಾರೆ ನೋಡಿ. ಇದು ಬಾಲ್ಕನಿ ಡೋರು ನೋಡಿ. ಬಾಲ್ಕನಿ ಫ್ರೀಯಾಗಿದೆ, ಎಷ್ಟು ಲೆಂತು ಬಾಲ್ಕನಿ ಕೊಟ್ಟಿದ್ದಾರೆ. ಆರಾಮಾಗಿ ಬಾಲ್ಕನಿ ಒಂದು 5-6 ಜನ ಆರಾಮಾಗಿ ಕೂರ್ಬೋದು ಬಾಲ್ಕನಿಲಿ, ಅಷ್ಟು ದೊಡ್ಡದಾಗಿದೆ ನೋಡಿ. ಈ ಕಡೆಯಿಂದ ನೋಡೋದಾದರೆ ನೀವು ವಾರ್ಡ್ರೂಫು ತುಂಬಾ ಚೆನ್ನಾಗಿ ವಾರ್ಡ್ರೂಫ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಓಕೆನಾ. ಒಂದೇ ಕಲರ್ ಕೊಟ್ಟರು ಸ್ಟ್ಯಾಂಡರ್ಡ್ ಆಗಿದೆ ವಾರ್ಡ್ರೂಫ್ ಕಲರು, ನಿಜವಾಗೂ ಚೆನ್ನಾಗಿದೆ ನೋಡಿ. ಈ ಕಡೆ ಬರೋದಾದರೆ ನಿಮಗೆ ಇದು ಟಾಯ್ಲೆಟ್ ಬರುತ್ತೆ. ಟಾಯ್ಲೆಟಿಂದ ಬಂದು ಈ ಕಡೆ ಅವು ದೊಡ್ಡ ಟಾಯ್ಲೆಟ್ ಇದೆ. ಮಾಸ್ಟರ್ ಬೆಡ್ರೂಮ್ಗೆ ಅಷ್ಟೇ ದೊಡ್ಡದಾಗಿ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಅದರ ಆಪೋಸಿಟಲ್ಲಿ ಬಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ಡ್ರೆಸ್ಸಿಂಗ್ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಮಾಡಿದ್ದಾರೆ. ಇದು ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ತುಂಬಾ ನಿಜವಾಗ್ಲೂ ರಿಚಾಗಿ ಮಾಡಿದ್ದಾರೆ ಮನೆ. ಇನ್ನು ಈ ಕಡೆ ರೈಟಿಗೆ ಬಂದರೆ, ಸ್ಟೇರ್ ಕೇಸಿಂದ ರೈಟಿಗೆ ಬಂದರೆ ಇನ್ನೊಂದು ರೂಮ್ ಇದೆ, ಎದುರುಗಡೆನೇ ಡ್ರೆಸ್ಸಿಂಗ್ ಟೇಬಲು, ಆಯಿತಾ. ಈ ಕಡೆ ಬಂದರೆ ಇನ್ನು ಸ್ವಲ್ಪ ಚಿಕ್ಕದ ರೂಮು, ಅದಕ್ಕಿಂತ ಸ್ವಲ್ಪ ಚಿಕ್ಕದಷ್ಟೇ, ತುಂಬ ಚಿಕ್ಕದಲ್ಲ ನೋಡಿ. ಇದು ಅಟ್ಯಾಚ್ ಟಾಯ್ಲೆಟ್ನ ಸೇಮ್, ಯಾಕಂದರೆ ವಾರ್ಡ್ರೂಫ್ ಒಳಗಡೆ ಅಂದರೆ ವಾರ್ಡ್ರೂಫ್ ಥರನೇ ಮಾಡಿ ಅದರೊಳಗಡೆ ಹೋಗೋ ಥರ ಮಾಡಿದ್ದಾರೆ ನೋಡಿ. ಅಟ್ಯಾಚ್ ಟಾಯ್ಲೆಟ್ ಇದು ನೋಡಿ. ಇದು ಕೂಡ ವೆಸ್ಟರ್ನೇ ಇರುತ್ತೆ, ಇಂಡಿಯನ್ ಹಾಕಿದ್ದಾರೆ, ಸಾರಿ ಇದು ಇಂಡಿಯನ್ ಇದೆ. ಆದರೆ ವಾಲ್ಗೆ ಪೂರ್ತಿ ಟೈಲ್ಸ್ನ ಕೊಟ್ಟಿದ್ದಾರೆ, ಎಲ್ಲೂ ಪೇಂಟ್ ಮಾಡೋ ಥರ ಮಾಡಿಲ್ಲ. ವಾಲ್ ಫುಲ್ಲು ಟೈಲ್ಸ್ ಹಾಕಿದ್ದಾರೆ. ನೀವು ಮೇಲ್ಗಡೆ ಮಾತ್ರ ವೈಟ್ ಹೊಡ್ಕೊಂಡ್ರೆ ಸಾಕು, ಫುಲ್ಲು ಬಾತ್ರೂಮ್ ಪೂರ್ತಿ ಟೈಲ್ಸೇ ಇದೆ. ಮತ್ತು ಇದರಲ್ಲೂ ಕೂಡ ವಿಂಡೋ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ರೂಮು ಸ್ವಲ್ಪ ಚಿಕ್ಕದು. ಇನ್ನು ಮೇಲ್ಗಡೆ ಎಷ್ಟು ರೂಮ್ ಇದೆ ನೋಡೋಣ ಬನ್ನಿ, ಮೇಲೆ ಹೋಗೋಣ ನೋಡಿ. ಮೇಲಿಂದ ನಿಮಗೆ ಸೂರ್ಯನ ಬೆಳಕು ಮನೆಗೆ ಬರಬೇಕು ಅನ್ನೋ ಒಂದು ಇದೊಂದು ಕಾನ್ಸೆಪ್ಟ್ ಇರೋದ್ರಿಂದ ಮೇಲ್ಗಡೆ ನಿಮಗೆ ಫುಲ್ ಗ್ಲಾಸ್ ಕೊಟ್ಟಿದ್ದಾರೆ. ವಿಂಡೋ ಸಾರಿ ವಾಲ್ ಕೂಡ ಇದೂ ಅಷ್ಟೇ ನೀಟಾಗಿ ಕೆಳಗಡೆ ಹೆಂಗಿತ್ತು ಹಂಗೆ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ಅದು ನಾನು ನಿಮಗೆ ತೋರಿಸ್ತೀನಿ. ಸೇಮ್ ಕೆಳಗಡೆ ಏನಿತ್ತು ಅದೇ ಸೈಜಲ್ಲಿ ರೂಮ್ನ ಮಾಡಿದ್ದಾರೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಏನು ಸೈಜ್ ಇತ್ತೋ ಅದೇ ಸೈಜಲ್ಲಿ ಕೂಡ ಇದು ರೂಮ್ ಇದೆ. ಆದರೆ ಕಲರ್ ವಾರ್ಡ್ರೂಫ್ ಕಲರ್ ಒಂದನ್ನು ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ವಾರ್ಡ್ರೂಫ್ ಕಲರು POP ಎರಡೊಂದು ಚೇಂಜ್ ಮಾಡಿದ್ದಾರೆ, ಬೇರೆ ಏನೂ ಅವರು ಚೇಂಜ್ ಮಾಡಿಲ್ಲ. ಸೇಮ್ ಸೈಜ್ ಬರುತ್ತೆ. ಇದಕ್ಕೆ ಬಾಲ್ಕನಿ ಕೊಟ್ಟಿಲ್ಲ. ಟಾಯ್ಲೆಟ್ ಎಲ್ಲ ಸೇಮು ಅದೇ ಸೈಜಲ್ಲಿ ಟಾಯ್ಲೆಟ್ ಕೂಡ ಇದೆ. ಇದು ಕೂಡ ವೆಸ್ಟರ್ನೇ ಬರುತ್ತೆ ನೋಡಿ. ಇದು ವೆಸ್ಟರ್ನೇ ಇದೆ. ಇದಕ್ಕೆ ಬಾಲ್ಕನಿ, ಈ ರೂಮಲ್ಲಿ ಬಾಲ್ಕನಿ ಒಂದಿಲ್ಲ. ಮತ್ತು ಡ್ರೆಸ್ಸಿಂಗ್ ಟೇಬಲು ಮತ್ತು ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮೆಟೀರಿಯಲ್ ಇಡೋದೆಲ್ಲ ಸೇಮ್ ಕೆಳಗಡೆ ಏನಿತ್ತು ಅದೇ ಥರನೇ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಬನ್ನಿ, ಇನ್ನು ಈ ಮನೆ ಫುಲ್ಲು ವಿಡಿಯೋ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಆಚೆ ಹೋಗೋದಾದರೆ ನಾವು ಆಚೆ ಹೋಗಿ ನಾನು ಫುಲ್ ಈ ಮನೆಯಿಂದ ಆಚೆ ಹೋಗ್ಬಿಟ್ಟು ಆದಮೇಲೆ ನಾನು ಈ ಮನೆಯದು ಫುಲ್ ಡೀಟೇಲ್ಸ್ನ ಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ನೋಡಿ ಇಲ್ಲಿ ಫುಲ್ಲು ಉಳಿಕೆ ಸ್ವಲ್ಪ ಆ ಕಡೆ ಒಂದು ರೂಮ್ ಮಾಡಿದ್ರಲ್ವ, ಇನ್ನು ಉಳಿಕೆ ಜಾಗಕ್ಕೆ ಫುಲ್ಲು ಟೈಲ್ಸ್ನ ಹಾಕಿ ಫುಲ್ ಎಲ್ಲೋ ಮೋಲ್ಡ್ಗೆ ತೊಂದರೆ ಆಗದೇ ಇರೋ ರೀತಿ ಮಾಡಿದ್ದಾರೆ. ಸರ್ ಮೇಲ್ಗಡೆ ಸೋಲಾರ್ ಇದೆಯಾ? ಹೌದು, ಸೋಲಾರ್ ಇದೆ. ಕಾವೇರಿ 1000 ಲೀಟರ್, ಬೋರ್ವೆಲ್ 1000 ಲೀಟರ್. ಕಾವೇರಿ ಸಪ್ರೇಟ್ ಟ್ಯಾಂಕ್ ಇಟ್ಟಿದ್ದೀರಾ ಸರ್? ನೋಡಿ ಫ್ರೆಂಡ್ಸ್, 2 ಟ್ಯಾಂಕನ್ನು ಇಟ್ಟಿದ್ದಾರೆ. ಒಂದು ಕಾವೇರಿ ವಾಟ್ರಿಗೆ, ಇನ್ನೊಂದು ಬೋರ್ವೆಲ್ ವಾಟ್ರು. ಓನ್ ಬೋರ್ ಇದೆ ಇವ್ರ ಬಿಲ್ಡಿಂಗಿಗೆ, ಓನ್ ಬೋರ್ ಇದೆ. ಮತ್ತು ಕಾವೇರಿ ನೀರು ಬರೋದ್ರಿಂದ 2 ಸಪ್ರೇಟ್ ಟ್ಯಾಂಕ್ ಮಾಡಿದ್ದಾರೆ. ನಾನು ನಿಮಗೆ ಕೆಳಗಡೆ ಹೇಳಿದೆ ಸೂರ್ಯನ ಬೆಳಕು ಬರೋ ಥರ ಗ್ಲಾಸ್ನ ಹಾಕಿದ್ದಾರೆ ನೋಡಿ. ಇದು ಅದೇ ಗ್ಲಾಸ್ ಇದು. ನಿಮಗೆ ಇನ್ನು ಈ ಕಡೆ ಬರೋದಾದರೆ ನೋಡಿ ಸೋಲಾರ್ ಇದೆ.
ಸೋಲಾರ್ ಇದೆ ಪ್ಲಸ್ 2 ಟ್ಯಾಂಕ್ ಇದೆ, 1,1000 2 ಟ್ಯಾಂಕನ್ನ ಇಟ್ಟಿದ್ದಾರೆ. ಸಪ್ರೇಟ್ ನೀರನ್ನ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕಾವೇರಿಗೆ ಬೇರೆ, ಬೋರ್ವೆಲ್ಗೆ ನೀರು ಬೇರೆ, ಎರಡಕ್ಕೂ ಬೇರೆ ಬೇರೆ ನೀರು ಬಂದು ಶೇಖರಣೆ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆನಾ? ಈ ಮನೆ ಡೀಟೇಲ್ಸ್ನ ಒಂದು ಸಾರಿ ನಾನು ನಿಮಗೆ ಪೂರ್ತಿ ಹೇಳ್ತಾ ಹೋಗ್ತೀನಿ. BBMP ಬಿ ಖಾತಾ ಫ್ರೆಂಡ್ಸ್, 2040 ಸೈಜ್ ಬರುತ್ತೆ. ಬಿ ಖಾತಾ ಈ ಸೊತ್ತು ಕೂಡ ಆಲ್ರೆಡಿ ಆಗಿದೆ. BDA NOC ಖಾತಾ ಇದೆ. 20 ಅಡಿ ರೋಡ್ ಬರುತ್ತೆ. ಉಳ್ಳಾಲ ಮೇಯ್ನ್ ರೋಡಿಂದ ವಾಕಬಲ್ ಡಿಸ್ಟೆನ್ಸಲ್ಲಿರುವಂಥ ಮನೆ ಫ್ರೆಂಡ್ಸ್. ಯಾರಿಗಾದರೂ ಬೇಕಾದರೆ ದಯವಿಟ್ಟು ಈ ಮನೆನ ನಮ್ಮ ವಿಡಿಯೋ ನೋಡಿದ ತಕ್ಷಣ ನಮಗಾಗ್ಬೋದು, ಇಲ್ಲ ಓನರ್ ನಂಬರ್ಗಾಗ್ಬೋದು, ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ ನಾವು ಡೀಟೇಲ್ಸ್ನ ಕೊಡ್ತೀವಿ. ಅಷ್ಟೇ ಬೇಗ ವಿಸಿಟ್ ಕೂಡ ಮಾಡಿಸ್ತೀವಿ. ತುಂಬ ಐಫೈ ಆಗಿದೆ ಮನೆ, ಯಾರಿಗಾದ್ರೂ ಬೇಕಾದ್ರೆ ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.